Hi food lovers, welcome back my lovely viewers. Day 2 recipe, let's go. 1 to 2 ಟೈಮ್ ವಾಶ್ ಮಾಡಿ ನೆಕ್ಸ್ಟ್ ಈ ಕಾಯಿನ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ನೀರಲ್ಲಿ 2 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಏನಕ್ಕೆ ವಾಶ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ಥರ ಬೀಜ ಸಿಗುತ್ತೆ ನಮಗೆ, ಆ ಬೀಜನ ತೆಗಿಯೋಕ್ಕೋಸ್ಕರ ಸ್ಮ್ಯಾಶ್ ಮಾಡ್ಕೋಬೇಕು. ಐ ಹ್ಯಾವ್ ಟೇಕನ್ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮ್ಯಾಟೊ. ಈ ಸುಂಡೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಅಂದರೆ ಮೆಡಿಸಿನ್ ಅಂಶ ಇದೆ. ಏನೇನು ಇದೆ ಅಂದರೆ ನಮಗೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಹಾಗೆ ಕೂದಲಿಗಿರ್ಬೋದು, ಕಣ್ಣಿಗಿರ್ಬೋದು, ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ನೋಡಿ, ಅಂದರೆ ನಮ್ಮ ಬಾಡಿ ಸೆಲ್ಸಲ್ಲಿ ಕೋಶಗಳಿರುತ್ತೆ, ಆ ಕೋಶಗಳಿಗೆ ಏನು ಡ್ಯಾಮೇಜ್ ಆಗ್ದಂಗೆ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ಆಗಾಗ ರೆಗ್ಯುಲರ್ಗೆ ಅಟ್ಲೀಸ್ಟ್ 15 ಡೇಸ್ಗೆ ಒಂದ್ಸಲಿನಾದ್ರು ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಬಾಡೀಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ನೆಕ್ಸ್ಟು ಸಾಸಿವೆ ಹಾಕಿ ಜೀರಿಗೆ ಹಾಕ್ತೆ, ಕರಿಬೇವಿನ ಸೊಪ್ಪಿನ ಜೊತೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಬಾಡಿಸಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ, ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ಬಾಡಿಸಿ. ನೋಡಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ. ನೆಕ್ಸ್ಟ್ ಸೊಂಡೆಕಾಯಿ ತೊಳೆದಿಟ್ಕೊಂಡು ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ. ಹುಣಸೆ ರಸ ಹಾಕ್ಕೊಳ್ಳಿ. ಹುಣಸೆ ರಸ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರದ ಪುಡಿ ಹಾಕಿ, ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ. 2 ಬೌಲ್ಸ್ ವಾಟರ್ ಆ್ಯಡ್ ಮಾಡಿ. ವಾಟರ್ ಆ್ಯಡ್ ಮಾಡೋದ್ರಿಂದ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಿ ಕೂಡ್ಕೊಳ್ಳುತ್ತೆ, ಚೆನ್ನಾಗಿ ಹದ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಮಿಕ್ಸ್ ಆಗಿ ಹೇಗೆ ಕುದೀತಾ ಇದೆ. ಇದನ್ನು ನಾವು ಚಪಾತಿಗೂ ಕೂಡ ಹಾಕೊಂಡು ತಿನ್ಬೋದು, ರೊಟ್ಟಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದ ಅಂದರೆ ಏನು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಮಾಡ್ಕೊಂಡು ತಿನ್ನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸಿ. ಊಟಕ್ಕೆ ಉಪ್ಪು ಎಷ್ಟು ಮುಖ್ಯನೋ ಹಾಗೆ ಜೀವನಕ್ಕೆ ಅನುಭವ ಕೂಡ ಅಷ್ಟೇ ಮುಖ್ಯ ಅಂತ ಸುಮ್ಮನೆ ಹೇಳಲ್ಲ ಕಣ್ರಿ. ರೈಸ್ ಜೊತೆ ಈ ಗೊಜ್ಜು ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ದರೆ ನಿಮಗೇನು ಅನಿಸುತ್ತೆ ಅಂದರೆ ಮತ್ತೆ ಮತ್ತೆ ಈ ಗೊಜ್ಜನ್ನ ಮಾಡ್ಕೊಂಡು ತಿಂತಾನೇ ಇರಬೇಕು ಅನಿಸುತ್ತೆ. See you tomorrow with another delicious recipe.